ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಯಾವೆಲ್ಲ ಸೆಲೆಬ್ರಿಟೀಸ್ಗಳು ಅಂದರೆ ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ಗಳು, ಒಂದು ಬಾಲಿವುಡ್ ಸೆಲೆಬ್ರಿಟೀಸ್ಗಳು ಒಂದು ಅಯೋಧ್ಯೆಗೆ ಹೋಗಿ ಒಂದು ಜನ್ಮಭೂಮಿಯ ಒಂದು ಪವಿತ್ರ ಶ್ರೀರಾಮನ ಒಂದು ಬಾಲರಾಮನ ಮೂರ್ತಿಯನ್ನು ಯಾರ್ಯಾರು ದರ್ಶನವನ್ನು ಮಾಡಿ ಬಂದಿದ್ದಾರೆ ಅನ್ನೋದನ್ನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಮೊದಲಿಗೆ ಒಂದು 500 ವರ್ಷಗಳ ವಿವಾದವಾದಂತಹ ರಾಮ ಜನ್ಮಭೂಮಿ ಕ್ಷೇತ್ರ ಅಂತ ಆ ಅಯೋಧ್ಯೆಯಲ್ಲಿ ಒಂದು ಅಯೋಧ್ಯೆ ಮಂದಿರ ನಿರ್ಮಾಣವಾದ ತಕ್ಷಣ ಎಲ್ಲರಿಗೂ ಕೂಡ ಒಂದು ಸ್ಯಾಂಡಲ್ವುಡ್ ಬಾಲಿವುಡ್ ತಾರೆಯರಿಗೂ ಒಂದು ಆಹ್ವಾನ ಅವರ ಮನೆಗೆ ಹೋಗಿತ್ತು. ಆ ಆಹ್ವಾನಕ್ಕೆ ಒಂದು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ಈ ಎಲ್ಲ ಸ್ಯಾಂಡಲ್ವುಡ್ ಒಂದು ಗಣ್ಯರು ಕೂಡ ಆಗಮಿಸಿದ್ರು. ಇಲ್ಲಿ ಕೂಡ ಒಂದಿಟ್ಟು ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಅಂತ ಇನ್ನೂ ಸಾಕಷ್ಟು ಸ್ಯಾಂಡಲ್ವುಡ್ ಹಾಗೆ ಬಾಲಿವುಡ್ ನಟ ನಟಿಯರು ಕೂಡ ಇನ್ನೂ ಕೂಡ ಬಂದೆ ಆ ಒಂದು 22ನೇ ತಾರೀಕಿನಂದು ಒಂದು ಅಯೋಧ್ಯೆಗೆ ಹೋಗಿರಲಿಲ್ಲ. ಆದರೆ ಏನಪ್ಪಾ ಅಂತಂದರೆ 2 ಅಥವಾ 3 ದಿವಸ ಆದ ನಂತರ ಎಲ್ಲ ಸ್ಯಾಂಡಲ್ವುಡ್ ತಾರೆಯರು ನಟರು ಅಯೋಧ್ಯೆಗೆ ಹೋಗಿ ದರ್ಶನವನ್ನು ಪಡ್ಕೊಂಡು ಬಂದಿದ್ದಾರೆ. ಹಾಗೆ ಇನ್ನು ನಮ್ಮ ಕರ್ನಾಟಕದ ಯಶ್ಗೂ ಕೂಡ ಒಂದು ಆಹ್ವಾನ ಸಿಕ್ಕಿತ್ತು. ಆದರೆ ಅವರು ಯಶ್ ಹಾಗೆ ರಿಷಬ್ ಶೆಟ್ಟಿಗೂ ಕೂಡ ಒಂದು ಆಹ್ವಾನ ಸಿಕ್ಕಿತ್ತು. ಆದರೆ ಒಂದು ಅಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಅಂತ ಯಶ್ ಹಾಗೆ ರಿಷಬ್ ಶೆಟ್ಟಿ ಅವರು ಒಂದು ಅಯೋಧ್ಯೆಗೆ ಹೋಗಿರ್ಕಿಲ್ಲ. ಆದರೆ ಅಮಿತಾಬ್ ಬಚ್ಚನ್, ರಣವೀರ್ ಕಪೂರ್ ಹಾಗೆ ಉಳಿದ ಎಲ್ಲ ಒಂದು ತಾರೆಯರು ಕೂಡ ಒಂದು ಹಾಗೆ ನಟರು ಕೂಡ ಒಂದು ಅಯೋಧ್ಯೆಗೆ ಬಂದು ಒಂದು ದರ್ಶನವನ್ನು ಪಡ್ಕೊಂಡಿದ್ದಾರೆ. ಹಾಗೆ ಇದೇ ರೀತಿಯ ವಿಡಿಯೋಗಳಿಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಇನ್ನು ಅಯೋಧ್ಯೆಗೆ ಹೋದಂತಹ ನಟ ನಟಿಯರು ಒಂದು ಕೋಟಿ ಅಮೌಂಟನ್ನು ಒಂದು ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ಒಂದು ಅಮೌಂಟನ್ನು ಹಸ್ತಾಂತರಿಸಿದ್ದಾರೆ. ಯಾಕಪ್ಪ ಅಂತಂದರೆ ದೊಡ್ಡ ಸೆಲೆಬ್ರಿಟೀಸ್ಗಳು ಅಂದರೆ ಅಂಬಾನಿ ಹಾಗೆ ಅಂಬಾನಿ ಒಂದು ಫ್ಯಾಮಿಲಿ ಇಡೀ ಒಂದು ಅಯೋಧ್ಯೆಗೆ ಹೋಗಿದ್ದರಿಂದ, ಎಲ್ಲ ದೊಡ್ಡ ಸೆಲೆಬ್ರಿಟೀಸ್ಗಳು ಹೋಗಿದ್ದರಿಂದ ಅವರು ದಾನವನ್ನು ಮಾಡ್ತಾರೆ. ಅಯೋಧ್ಯೆ ಜನ್ಮಭೂಮಿ ಟ್ರಸ್ಟ್ ಅವರಿಗೆ ಒಂದು ಕೋಟಿ ಅಮೌಂಟನ್ನು ಒಂದು ಅವರು ಕೊಟ್ಟಿದ್ದಾರೆ. ಆದರೆ ಆ ಅಮೌಂಟು ಏನಪ್ಪ ಅಂತಂದರೆ ಒಂದು ಹೈ ಲೆವೆಲ್ ಅಮೌಂಟ್ ಆಗಿರೋದ್ರಿಂದ ಅಲ್ಲಿ ಅಯೋಧ್ಯೆ ಜನ್ಮಭೂಮಿ ಟ್ರಸ್ಟ್ ಅವರೇ ಒಂದು ಆ ಅಮೌಂಟನ್ನು ಪಡ್ಕೊಂಡಿದ್ದಾರೆ. ಯಾರೆಲ್ಲ ಒಂದು ಕೇಂದ್ರ ಸರ್ಕಾರದ ಅಮೌಂಟು ಒಂದು ಅಂದರೆ ಸರ್ಕಾರದ ದುಡ್ಡದಿಂದ ಆ ಮಂದಿರವನ್ನು ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ, ಯಾವ 1 ರೂಪಾಯಿನೂ ಕೂಡ ಒಂದು ಸರ್ಕಾರದ 1 ರೂಪಾಯಿನೂ ಕೂಡ ಮಂದಿರವನ್ನು ಕಟ್ಟೋದಕ್ಕೆ ಬಳಸೇ ಇಲ್ಲ. ಒಂದು ರಾಮ ಭಕ್ತರಿಂದ ಒಂದು ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಅನ್ನಿಸ್ತಾನಂದ್ರೆ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ.